ಉಡುಪಿ ಉತ್ತರ ಕನ್ನಡದಲ್ಲಿ ತಣ್ಣಗಾಗಿದೆ ಸದ್ಯ ವರುಣ. ಮಳೆ ನಿಂತರೂ ಕೂಡ ತಪ್ಪಿಲ್ಲ ಮಳೆಯ ರಗಳೆ. ಕುಂದಾಪುರದ ನೈಕಂಬಳಿಯಲ್ಲಿ ಭಯಾನಕವಾಗಿರುವಂತಹ ಕಾಲು ಸಂಕ. ಅಪಾಯಕಾರಿ ಸಂಕದ ಮೇಲೆಯೇ ಜನ ಇವತ್ತೂ ಕೂಡ ನಡೆದಾಡ್ತಿದ್ದಾರೆ. ಜೀವ ಕೈಯಲ್ಲಿ ಹಿಡ್ಕೊಂಡು ನಿತ್ಯ ಚಿಕ್ಕ ಮಕ್ಕಳ ಓಡಾಟ ಆಗ್ತಾ ಇದೆ. ಜೀವ ಕೈಯಲ್ಲಿ ಹಿಡ್ಕೊಂಡೇ ಓಡಾಡಬೇಕಾದಂತಹ ಪರಿಸ್ಥಿತಿ ಜನರದ್ದು. ಮೂಲ ಸೌಕರ್ಯವಿಲ್ಲದೆ ಕೊರಗ್ತಾ ಇರುವಂತಹ ಗ್ರಾಮ. ಸ್ವಲ್ಪ ಯಾಮಾರಿದ್ರೂ ಕೂಡ ಯಮನ ಪಾದ ಗ್ಯಾರಂಟಿ ಅನ್ನುವಂತಹ ಪರಿಸ್ಥಿತಿ. ಪ್ರತಿನಿತ್ಯ ಕೂಡ ಅದೇ ಕಾಲು ಸಂಕದ ಮೂಲಕ ಓಡಾಡಬೇಕು. ಮಕ್ಕಳು, ವೃದ್ಧರು, ಜನ ಅದೇ ಕಾಲು ಸಂಕವನ್ನ ನಂಬಿಕೊಂಡಿದ್ದಾರೆ. ಒಂದು ಸೇತುವೆ ಮಾಡಿಕೊಡಿ, ದಯವಿಟ್ಟು ಮಾಡಿಕೊಡಿ ಅಂತ ಬಹು ವರ್ಷಗಳಿಂದ ಬೇಡಿಕೆ ಇಟ್ಟರೂ ಕೂಡ ಇಲ್ಲಿ ತನಕ ಅದನ್ನ ನೆರವೇರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಪ್ರಮುಖವಾಗಿ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ನೋಡಿ, ಮಕ್ಕಳು ಯಾವ ರೀತಿ ಓಡಾಡ್ತಿದ್ದಾರೆ ಅದೇ ಕಾಲು ಸಂಕದ ಮೂಲಕ. ಈ ರೀತಿ ಹೆಚ್ಚೆಚ್ಚು ಮಳೆ ಆದಂತಹ ಸಂದರ್ಭದಲ್ಲಿ ನೋಡಿ, ಯಾವ ಕ್ಷಣದಲ್ಲಾದ್ರೂ ಕೂಡ ಕಾಲು ಸಂಕ ಕುಸಿದು ಬೀಳಬಹುದು, ಮುರಿದು ಬೀಳಬಹುದು ಅಂತ ಪರಿಸ್ಥಿತಿ. ಬಟ್ ಅದರಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರರು, ಯಾರು ಹೊಣೆ ಹೊತ್ಕೊಳ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಹಾಗಾಗಿ ಆ ಗ್ರಾಮದ ಜನರ ಆಕ್ರೋಶ ಜನಪ್ರತಿನಿಧಿಗಳ ವಿರುದ್ಧ. ಯಾರು ಕೂಡ ನಮ್ಮ ಹತ್ರ ಸಮಸ್ಯೆ ಕೇಳಕ್ಕೆ ಬಂದಿಲ್ಲ, ಇಲ್ಲಿ ತನಕ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಓಟ್ ಕೇಳಕ್ ಮಾತ್ರ ಬರ್ತಾರೆ ಅನ್ನುವಂಥ ಆಕ್ರೋಶ ಜನರದ್ದು. ಆ ಭಾಗದ ಜನರ ಪರದಾಟ ಯಾವ ರೀತಿ ಇದೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ನಿರಂತರವಾಗಿ ಮಳೆ ಕುರಿತು ವರದಿ ಮಾಡ್ತಿದ್ದೀರಿ, ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ಜನರ ಮುಂದೆ ಇಡುವ ಪ್ರಯತ್ನ ಕೂಡ ಮಾಡ್ತಿದ್ದೀರಿ, ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ನಿಮ್ಮಿಂದ ಆಗ್ತಾ ಇದೆ. ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿ, ಜನರ ಪರದಾಟಕ್ಕೆ ಕಾರಣ ಏನು, ಈ ಕಾಲು ಸಂಕ ಎಷ್ಟು ವರ್ಷಗಳಿಂದ ಇದೆ, ಯಾಕೆ ಸೇತುವೆ ಮಾಡಕ್ ಆಗ್ತಾ ಇಲ್ಲ ಅಂತ? ಶ್ರುತಿ, ನೋಡಿ, ಕರಾವಳಿ ಅದರಲ್ಲೂ ಕೂಡ ಬೈಂದೂರು ಭಾಗಕ್ಕೆ ಬಂದರೆ ಇನ್ನೂ ಕೂಡ ಮೂಲಭೂತವಾದಂಥ ಸೌಕರ್ಯಗಳಿಲ್ಲದೆ ಇಲ್ಲಿನ ಜನ ಪರದಾಡುವಂಥ ಪರಿಸ್ಥಿತಿಯ ಬಗ್ಗೆ ನಾವು ಆಗಾಗ ಸುದ್ದಿಯನ್ನು ಮಾಡ್ತಾ ಇರ್ತೀವಿ. ಆದರೆ ಇವತ್ತು ನಾವು ಜನರ ಮುಂದೆ ಅಥವಾ ಈ ಸರ್ಕಾರದ ಮುಂದೆ, ಜಿಲ್ಲಾಡಳಿತದ ಮುಂದೆ, ಈ ಶಾಸಕರ ಮುಂದೆ, ಈ MP ಮುಂದೆ ತೆರೆದಿಡುವಂಥ ಈ ಒಂದು ನೈಜ ಸಮಸ್ಯೆ ಇದೆಯಲ್ಲ, ಅಥವಾ ಇದೊಂದು ದುರಂತಕ್ಕೆ ಬಾಯಿ ತೆರೆದು ಕೂತಿರುವಂಥ ಈ ಸೇತುವೆಯ ದುರ್ಗಮ ಹಾದಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ. ಶ್ರುತಿ, ನಾನು ಹೇಳ್ತೀನಿ ನೋಡಿ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಕೂಗಳತೆ ದೂರದಲ್ಲಿರುವ ದೇವರ ಸನ್ನಿಧಿಗೆ ಕೂಗಳತೆ ದೂರದಲ್ಲಿರುವ ಒಂದು ಕಾಲು ಸಂಕ ಇವತ್ತು ಎಷ್ಟು ದುರ್ಗಮ ಆಗಿದೆ ಅಂತ ಹೇಳಿದರೆ, ಸುಮಾರು 100 ವರ್ಷಗಳ ಹಿಂದೆ ಸುಮಾರು 100ರಿಂದ 200 ಕುಟುಂಬಗಳು ಅದೇ ಕಾಲು ಸಂಕದ ಮೂಲಕ ಹಾದು ಹೋಗಿ ತಮ್ಮ ಜೀವನವನ್ನು, ತಮ್ಮ ಬದುಕನ್ನು ಅಥವಾ ತಮ್ಮ ಊರಿಗೆ ಸಂಪರ್ಕವನ್ನು ಕಟ್ಟಿಕೊಳ್ಳುವಂಥ ಆ ಕಾಲು ಸಂಕದ ಎಕ್ಸ್ಕ್ಲೂಸಿವ್ ಆ ದುಸ್ಥಿತಿಗೆ ತಲುಪಿರುವಂಥ ಆ ಕಾಲು ಸಂಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿದ್ದು ಹೋಗಿ ಆ ಕಾಲು ಸಂಕದ ಮೇಲೆ ಪ್ರತಿದಿನವೂ ಕೂಡ 100 ಮಕ್ಕಳು ನಡೆದುಕೊಂಡು ಹೋಗುವಂಥ ಕಾಲು ಸಂಕ. ಮಳೆ ಬಂದಾಗ ಕಾಲು ಸಂಕವೇ ಮುಳುಗಿ ಹೋದರೂ ಕೂಡ ಆ ಊರಿಗೆ ಸಂಪರ್ಕ ಇಲ್ಲದೆ ಜನ ಪರದಾಡೋದು, ಮಕ್ಕಳು ಅದೇ ಕಾಲು ಸಂಕದ ಮೂಲಕ ನಡೆದುಕೊಂಡು ಮಕ್ಕಳನ್ನು ಫೈನ್ ರಂಜಿತ್, ಈಗಲಾದ್ರೂ ಜನಪ್ರತಿನಿಧಿಗಳು ಅಲರ್ಟ್ ಆಗಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.